ಕನಸಿದೆ ಸರ್ ಹಾನಗಲ್ ತಾಲೂಕಿಗೆ. ಸರ್ ನಾವೊಬ್ಬ ರೈತರ ಮಗ ಆಗಿರೋದ್ರಿಂದ ನಮ್ಮ ರೈತರ ಮಕ್ಕಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮುಂತರತಕ್ಕಂಥ ವ್ಯವಸ್ಥೆ ನಮ್ಮ ಪಾಲಕರ ಆದಿಯಾಗಿ ಮಕ್ಕಳದು ಕೂಡ ಜವಾಬ್ದಾರಿ ಇರ್ತದೆ, ತಾಲೂಕಿನ ನಾಯಕತ್ವ ವಹಿಸಿರ್ತಕ್ಕಂಥ ನಾಯಕರದ್ದು ಜವಾಬ್ದಾರಿ ಇರ್ತದೆ ಸರ್. ಯಾಕೆ ಅಂತ ಹೇಳಿದರೆ ಸರ್, ಅದು ಒಂದು ನಮ್ಮ ತಾಲೂಕಿನ ಶಕ್ತಿ ಸರ್. ಅದು ಸರ್ ನನ್ನ ಕನಸು ನಿಮ್ಮ ಹತ್ರ ಒಂದು ಹೇಳಬೇಕು ಅಂತ ಹೇಳಿದರೆ, ನನ್ನ ಹಾನಗಲ್ ತಾಲೂಕಿನಲ್ಲಿ ಸುಮಾರು ತಂದೆ ತಾಯಂದಿರು ಅವ್ರ ಮಕ್ಕಳನ್ನು ಓದಿಸ್ತಾರೆ, ಕಷ್ಟಪಟ್ಟು ಓದಿಸ್ತಾರೆ, ದೂರದ ಸ್ಕೂಲ್ಗಳಲ್ಲಿರ್ತಾರೆ, ಫೀಸ್ ಕಟ್ತಾರೆ, ಡೊನೇಷನ್ ಕೊಡ್ತಾರೆ, ಟ್ಯೂಷನ್ ಫೀಸ್ ಕೊಡ್ತಾರೆ, ಆಮೇಲೆ ಹಾಸ್ಟೆಲ್ಸ್ ಮಾಡಿಸ್ತಾರೆ, ಕೆಲವೊಂದಿಷ್ಟು ಮಂದಿ ಮಕ್ಕಳನ್ನು PGಲಿಟ್ಟು ಕೂಡ ಓದಿಸ್ತಾರೆ. ಅದರ ಖರ್ಚು ಅದನ್ನು ಊಹೆ ಕೂಡ ಮಾಡೋಕ್ಕಾಗಲ್ಲ. ಅವರು ಬೆಳೆದಿರ್ತಕ್ಕಂಥ ಬೆಳೆ ಓಷ್ಟು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಈಗಿನ ದಿನಮಾನಗಳಲ್ಲಿ ಒಂದು ಕಾಂಪಿಟೇಷನ್ ಯುಗದಲ್ಲಿದೆ ಸರ್. ಆದರೂ ಕೂಡ ನಮ್ಮ ಮಕ್ಕಳು ಕೊನೆ ಹಂತದಲ್ಲಿ ಒಂದು ಅವರ ನಿರೀಕ್ಷೆಯನ್ನು ರೀಚ್ ಆಗಲಿಕ್ಕೆ ಒದ್ದಾಡ್ತಾರೆ ಸರ್. ಒಂದು ಎಕ್ಸಾಂಪಲ್ ಸರ್, ನಂದು ನಮ್ಮ ತಾಲೂಕಿನ ಮಕ್ಕಳು PUC ಸೈನ್ಸಲ್ಲಿ ಓದ್ತಿರ್ತಾರೆ ಸರ್. ಅವಾಗ ಅವರು ನೀಟ್ ಎಕ್ಸಾಮನ್ನು CET ಎಕ್ಸಾಮನ್ನು ಬರೀತಾರೆ. ನೀಟ್ ಎಕ್ಸಾಮ್ ಬರೆದಾಗ ಅದು ರಾಷ್ಟ್ರೀಯ ಮಟ್ಟದಲ್ಲಿರೋದ್ರಿಂದ ಗೌರ್ಮೆಂಟ್ ಸೀಟ್ ಬೇಕು ಅಂದಾಗ ಆ ರ್ಯಾಂಕಿಂಗ್ಸನ್ನು ರೀಚ್ ಆಗಲಿಕ್ಕೆ ಆಗೋದಿಲ್ಲ ಅಂದಾಗ ನಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಗೌರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಅಲ್ಲಿ ಕೆಟಗರಿ ಬರ್ತದೆ. ಕೆಟಗರಿ ಬಂದಾಗ ಕೂಡ ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತಕ್ಕಂಥ ವ್ಯವಸ್ಥೆ ಸಿಗೋದಿಲ್ಲ ಸರ್. ಅದೇ ನನ್ನ ಮಕ್ಕಳನ್ನ ನಾನು MBBS ಮಾಡಿಸ್ಬೇಕು, BAMS ಮಾಡಿಸ್ಬೇಕು, ಒಂದು ಡಾಕ್ಟರ್ ಕೋರ್ಸ್ ಓದಿಸ್ಬೇಕು ಅಂತೇಳಿ ನಾನು ಪ್ರೈವೇಟಲ್ಲಿ ಹೋದಾಗ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದು ಹೋದಾಗ ಸರ್ ನಮ್ಮ ರೈತರು ಎಲ್ಲಿಂದ ಸರ್ ಆ ಅಮೌಂಟನ್ನು ಕಟ್ತಾರೆ? ಅದು ಆಗದೇ ಇರೋ ಕೆಲಸ. ಆವಾಗ ಅವರು ಕಂಡಿರ್ತಕ್ಕಂಥ ಪಾಲಕರು ಕಂಡಿರ್ತಕ್ಕಂಥ ಕನಸು, ನನ್ನ ಮಕ್ಕಳು ಕಂಡಿರ್ತಕ್ಕಂಥ ಕನಸು, ವಿದ್ಯಾರ್ಥಿಗಳ ಕನಸು ಕೂಡ ನುಚ್ಚು ನೂರಾಗಿ ಯಾವುದೋ ಬೇರೆ ದಾರಿ ಹಿಡ್ಕೊಂಡು ಅವರ ಪ್ರಯಾಣವನ್ನು ಮಾಡಬೇಕು. ನನ್ನೆದುರಿಗೆ ಆಗಿರ್ತಕ್ಕಂಥ ನಿದರ್ಶನಗಳು ನಮ್ಮೂರಲ್ಲೇ ಇದೆ ಸರ್. 96 ನನ್ನ ಊರಲ್ಲೇ ಇದೆ ಸರ್. ನನ್ನ 90 ಊರಲ್ಲೇ 96 ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ MBBS ಹೋಗ್ಲಿಕ್ಕೆ ಆಗದೇ BSc ಮಾಡ್ತಾ ಇದ್ದಾಳೆ ಸರ್. ಸೊ ಹಾಗಾಗಿ ನನ್ನ ಕನಸು ಏನಂತ ಹೇಳಿದರೆ ಸರ್, ಅಂಥ ವಿದ್ಯಾರ್ಥಿಗಳನ್ನು ಹಾನಗಲ್ ತಾಲೂಕಿನಲ್ಲಿ, ಅದು ನನ್ನ ರೈತರ ಮಕ್ಕಳನ್ನೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಗೊತ್ತು ಮಾಡಿ, ಒಂದು ವರ್ಷಕ್ಕೆ 25 ಜನ ವಿದ್ಯಾರ್ಥಿಗಳನ್ನು ಗೊತ್ತು ಮಾಡಿ ಅವರ ಸಂಪೂರ್ಣ MBBS ಜವಾಬ್ದಾರಿ ನಮ್ಮದೇ ಸರ್. ಅಡ್ಮಿಷನ್ನಿಂದ ಹಿಡಿದು ಅವ್ರ ಲಾಸ್ಟಿಗೆ ಅವ್ರ ಇಂಟರ್ನ್ಶಿಪ್ ಮುಗಿಸ್ಕೊಂಬಂದು ಒಬ್ಬ ಡಾಕ್ಟರ್ ಆಗಲಿವರೆಗೂ ನಮ್ಮದೇ ಜವಾಬ್ದಾರಿ ಸರ್. ಇದನ್ನು ನೀವೀಗ ಈ ಜವಾಬ್ದಾರಿ ತೊಗೋತೀನಿ 100% ಸರ್. 100% ಸರ್. ಯೋಚನೆ ಮಾಡಿದ್ರೆ 100% ಯೋಚನೆ ಏನಿಲ್ಲ ಸರ್. ಎಷ್ಟು ಖರ್ಚು ಬರುತ್ತೆ ನಿಜ ಸರ್. ಸರ್ ಒಬ್ಬ ಸ್ಟೂಡೆಂಟು MBBS ಮುಗಿಸ್ಕೊಂಡು ಹೋಗ್ಲಿಕ್ಕೆ ಕನಿಷ್ಠ 30-40 ಲಕ್ಷ ಬೇಕು ಸರ್. ಹೌದು ಸರ್. ಒಂದು ವರ್ಷಕ್ಕೆ 25 ಜನ ಸರ್. ಒಂದು ವರ್ಷಕ್ಕೆ 25 ಜನ ಅಂದರೆ ಸರ್ 5 ವರ್ಷಕ್ಕೆ 125 ಜನ ಡಾಕ್ಟರ್ಸ್ ಬರ್ತಾರೆ ಸರ್ ನಮ್ಮ ತಾಲೂಕಿಗೆ. 125 ಜನ ಡಾಕ್ಟರ್ಸ್ ಬಂದರೆ ಅವರು ವಿವಿಧ ವಿಭಾಗಗಳಲ್ಲಿ ಪರಿಣಿತರಾಗಿರ್ತಾರೆ ಸರ್. ಆವಾಗ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ಜನ, ನನ್ನ ರೈತ ಬಂಧುರು, ಎಲ್ಲರೂ ಕೂಲಿ ಕಾರ್ಮಿಕರು, ಯಾವುದೇ ಸಮಸ್ಯೆ ಆದರೂ ಕೂಡ ನನ್ನ ಡಾಕ್ಟರ್ ರೆಡಿ ಇರ್ತಾನೆ ಸರ್. ಅಲ್ಲಿ ಏನು ಪೇಷೆಂಟ್ ಐತಿ ಅಂದ್ರೆ ಕೂಡ ಅಲ್ಲಿ ಹೋಗಪ್ಪ ಅಂತ ಕಳಿಸ್ಲಿಕ್ಕೆ ನನಗೆ ಶಕ್ತಿ ಇರ್ತದೆ ಸರ್. ನನ್ನ ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದರ ತಕ್ಕಂಥ ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ ಸರ್. ಯಾರು ಕೈಕಾಲು ಹಿಡಿಯೋಂಥ ಅವಶ್ಯಕತೆ ಇಲ್ಲ, ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ, ಲೆಟರ್ ಕೊಡ್ತಕ್ಕಂಥ ಅವಸ್ಥೆ ಇಲ್ಲ. ಬರೀ ಬಟ್ ಮಾಡಿ ತೋರಿಸಿದರೆ ಆ ಡಾಕ್ಟರ್ ನನ್ನ ತಾಲೂಕಿನ ಜನರನ್ನು ಟ್ರೀಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನನ್ನ ತಾಲೂಕಿನ ಜನ ಆರೋಗ್ಯದಿಂದ ಇರ್ತಾರೆ ಸರ್. ಇದು ನನ್ನ ಕನಸು ಸರ್. ಇದು ಈಗ ನೀವು ವರ್ಷಕ್ಕೆ 25 ವಿದ್ಯಾರ್ಥಿಗಳನ್ನ ಎಸ್ ಸರ್ ದತ್ತಕ್ಕೆ ತಗೊಳ್ಳೋ ಲೆಕ್ಕದಲ್ಲಿ ನೀವು ರಿಯಲಿ ಸರ್. ಓಕೆ, ಈಗಲೂ ತಗೋಬಹುದು. ಅದಕ್ಕೆ ರಾಜಕೀಯನೇ ಹಾಕಬೇಕು, ರಾಜಕೀಯ ಟಚ್ ಹಾಕಬೇಕು? ಇಲ್ಲ ಸರ್, ಅದಕ್ಕೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಚೆನ್ನಾಗಿದೆ. ಈ ಒಂದು ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಎಲೆಕ್ಷನ್ 1 ವರ್ಷ ಮೊದಲಿರ್ತಾ ಮಾಡಬೇಕು ಅಂತ ಆಲ್ರೆಡಿ ಪೂರ್ವ ತಯಾರಿಯಲ್ಲಿದ್ದೇನೆ ಸರ್. ನಿಜವಾಗ್ಲೂ ಸರ್. ನನ್ನ ಪ್ರಕಾರ ನಾನು ಆಲ್ರೆಡಿ ಆ ಕಾನ್ಸೆಪ್ಟನ್ನು ಜನರಿಗೆ ತೋರಿಸಿನೇ ಅವ್ರ ಮುಂದೆ ಹೋಗಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ಕೂಡ ನಾನಿದ್ದೇನೆ. ಇದು ಅಮಿಷ ಆಯ್ತಲ್ಲ ಒಂದು ಲೆಕ್ಕಕ್ಕೆ. ಈಗ ನೀವು ನಾನು ರಾಜಕೀಯಕ್ಕೆ ನನಗೆ ಈಗ ಒಂದು ಲೆಕ್ಕದಲ್ಲಿ 25 ವಿದ್ಯಾರ್ಥಿಗಳನ್ನ ನಾನು ತೆಗೆದುಕೊಳ್ತೀನಿ ಅಂತಂದರೆ ನೀವು ಈಗಲೂ ಮಾಡ್ಬೋದು. ನಾನು ಈ ಚುನಾವಣೆ ಮುಂದೆನೇ ಯಾಕೆ ಮಾಡಬೇಕು ಅಂತ ನಾನು ಪ್ರಶ್ನೆ ಸರ್. ಈಗ ಅದು ನನ್ನ ಕಾನ್ಸೆಪ್ಟ್ ಬಂದಿರತಕ್ಕಂಥದ್ದು ಈ ವರ್ಷದಲ್ಲಿ ಬಂದಿದೆ. ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ಪ್ಲಾನ್ ಮಾಡಬೇಕಂತ ಆಲ್ರೆಡಿ ಆ ವಿಚಾರದಲ್ಲಿ ಇದೇನು ಸರ್. ನಾನು ನೀವು ಹೇಳಿದ್ರಿ ಸರ್ ನೀವು ಇದನ್ನು ಆಮೇಶ ಅಂತ ಅನ್ಕೋತೀರಿ ಅಂತೇಳಿ. ಸರ್ ಈಗ ನಾನು ಆಮೇಶ ಏನು ಕೊಡ್ತಕ್ಕಂಥದ್ದು ಏನಿಲ್ಲ ಸರ್. ನಾನು ನನ್ನ ಮಕ್ಕಳ ಹಾನಗಲ್ ತಾಲೂಕಿನ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು, ನನ್ನ ಹಾನಗಲ್ ತಾಲೂಕಿನ ಜನರ ಆರೋಗ್ಯ ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆಯಿಂದ ಇದನ್ನು ಇಟ್ಕೊಂಡಿದ್ದೇನೆ ಸರ್. ಆದರೆ ಬೇರೆ ಬೇರೆ ಪಾರ್ಟಿಯವರ ಥರ 2,000 ರೂಪಾಯಿ ಹಾಕ್ತೀನಿ ಅನ್ನೋದು 5 ಭರವಸೆಗಳನ್ನು ಕೊಟ್ಟು ನಮ್ಮೆಲ್ಲ ಜನರನ್ನು ಯಾಮಾರಿಸಿ ಸರ್ಕಾರ ರಚನೆ ಮಾಡ್ತಕ್ಕಂಥ ವ್ಯವಸ್ಥೆಯ ಒಂದು ಮಟ್ಟಕ್ಕೆ ನನ್ನ ಒಂದು ಪ್ರಣಾಳಿಕೆ ಏನಿಲ್ಲ ಸರ್. ಓಕೆ, ಈಗ 2 ಸಾರಿ ನೀವು ಟಿಕೆಟ್ ವಂಚಿತರಾಗಿದ್ದೀರಿ, ತುಂಬ ಕನಸುಗಳನ್ನು ಕಂಡಿದ್ದೀರಿ ಇರಲಿ ಸರ್. ಕ್ಷೇತ್ರದ ಬಗ್ಗೆ ಇದು ಒಳ್ಳೆ ಆ್ಯಕ್ಚುಲಿ ಒಂಥರ ಒಳ್ಳೆಯ ಸ್ಕೀಮ್ ಇದು. ನೀವು ಕಂಡಿರೋ ಕನಸು ವಿದ್ಯಾರ್ಥಿಗಳನ್ನು ಮುಂದೆ ತರುವಂಥದ್ದು. ಮುಂದಿನ ಬಾರಿನೂ ನಿಮಗೆ ಒಂದು ವೇಳೆ ಟಿಕೆಟ್ಟು ಇದೇ ರೀತಿ ನಿಮಗೆ ಹೈಕಮಾಂಡ್ ಇದಕ್ಕೆ ನೀವು ಬದ್ಧರಾಗಿ ಮತ್ತೆ ಬಿಟ್ಕೊಡುವಂಥ ಸಂದರ್ಭ ಬಂದು ಮುಂದಿನ ಬಾರಿ ನೀವು ವಂಚಿತರಾದರೆ
ಈ ಸ್ಕೀಮ್ ನೀವು ಅಲ್ಲಿಗೆ ಮತ್ತೆ ಸ್ಟಾಪ್ ಮಾಡ್ತೀರಾ ಅಥವಾ ಇದನ್ನು ಮುಂದುವರಿಸ್ಬೇಕಂತ ಇದೆಯಾ? ಸರ್, ಈಗ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಮನುಷ್ಯ ಹೇಳೋದು ಸಹಜ ಸರ್, ಪದೇ ಪದೇ ಹೇಳೋಕ್ಕಾಗಲ್ಲ ಸರ್. ಈಗ ನಮಗೂ ಒಂದು ರಾಜಕೀಯ ನಿಲುವು ಇರ್ತದೆ ಸರ್. ಆ ನಿಲುವು ಇಟ್ಕೊಂಡೇ ರಾಜಕಾರಣದಲ್ಲಿ ಬಂದಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಸರ್, ನಾನು ಈಗ ಕ್ಷೇತ್ರದಲ್ಲಿ ಖರ್ಚು ಮಾಡ್ತಕ್ಕಂಥ ಏನೇ ವ್ಯವಸ್ಥೆಗಳಿದ್ರು ಕೂಡ ಸರ್, ನನಗೆ ನನ್ನ ತಾಲೂಕಿನಲ್ಲಿ ಸರ್ ಶ್ರಾವಣ ಮಾಸದಿಂದನೂ ಪಂಚಮಿ ಹಬ್ಬದಿಂದ ಸರ್ ಪ್ರತಿ ಊರಲ್ಲಿ ಕೂಡ ನನ್ನ ತಾಯಂದಿರನ್ನ ಗೌರವಿಸ್ತಕ್ಕಂಥ, ಉಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು, ಅವರಿಗೆ ಒಂದು ಈ ಮಂಗಳಕರವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊತ ಬಂದಿದ್ದೇವೆ ಸರ್. ಆ ಕಾರ್ಯಕ್ರಮವನ್ನು ಮಾಡಿ ಹೊರಗೆ ಬರಲಿಕ್ಕೆ ಏನೇನು ಖರ್ಚಿದೆ ಅಂತಕ್ಕಂಥದ್ದನ್ನು ಊಹೆ ಕೂಡ ಮಾಡೋಕ್ಕಾಗಲ್ಲ ಸರ್. ಅಂಥ ಕಾರ್ಯಕ್ರಮ ನಿರಂತರ ಮಾಡೋದ್ರಿಂದ ಆ ಖರ್ಚು ವೆಚ್ಚವನ್ನು ಇಷ್ಟೆಲ್ಲ ಕ್ಷೇತ್ರದಲ್ಲಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಕೂಡ ಆ ಕ್ಷೇತ್ರವನ್ನು ಬಿಟ್ಟು ಕೊಡ್ತಕ್ಕಂಥ ಮನಸ್ಥಿತಿಯಲ್ಲಿ ನಾನಿಲ್ಲ ಸರ್. ಗಟ್ಟಿ ನಿರ್ಧಾರ ಮಾಡಿನೇ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ ಸರ್. ಒಂದೇ ಅಂತಲ್ಲ ಸರ್, ಯಾವುದೇ ಕಾರ್ಯಕ್ರಮಕ್ಕೆ ಕರೀಲಿ ಸರ್, ನಾನು ಸ್ಪಾನ್ಸರ್ ಇರ್ತೀನಿ. ಯಾವುದೇ ದೇವಸ್ಥಾನದ ಕೆಲಸಕ್ಕೆ ಕರೀಲಿ ಸರ್, ಸ್ಪಾನ್ಸರ್ ಇರ್ತೀನಿ. ಯಾವುದೇ ಒಂದು ಬೇರೆ ಯಾವುದೇ ವ್ಯವಸ್ಥೆಗಳಿದ್ರೂ ಕೂಡ ನಾವು ಅವ್ರ ಜೊತೆಗೆ ಇರಬೇಕು ಅಂತಕ್ಕಂಥ ನಿರಂತರ ಮುಂಗಾಲ್ಪಟ್ಟಿಗೆಯಲ್ಲಿ ಇರ್ತೀನಿ ಸರ್ ನಾನು. ಆಯ್ತು ಸರ್, ಕ್ಷೇತ್ರದಲ್ಲಿ ನೀವು ಅಷ್ಟೊಂದು ಎಲ್ಲ ಸ್ಪಾನ್ಸರ್ ಆಗಿರ್ತೀರಿ, ಅವ್ರ ಜೊತೆ ನಿಂತ್ಕೋತೀರಿ, ಜನರ ಸಮಸ್ಯೆಗಳನ್ನ ಕೇಳ್ತೀರಿ. ಆದರೆ ನಿಮ್ಮ ಪಕ್ಷಕ್ಕೆ ಇದು ತಟ್ಟಬೇಕಲ್ಲ. ಅದೇ ಸರಿ, ಹಂಗೆ ತಟ್ಟಿದ್ದಿತ್ತು ನಿಮಗೆ 2 ಸರಿ ಇದರೊಳಗೆ ಟಿಕೆಟ್ ಕೊಡಬೇಕಿತ್ತಲ್ಲ? ಇಲ್ಲ ಸರ್, ಕೆಲವೊಂದಿಷ್ಟು ರಾಜ್ಯ ಮಟ್ಟದ ರಾಜಕಾರಣದ ವ್ಯವಸ್ಥೆಯಲ್ಲಿ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಯೋಚನೆ ಮಾಡಿ ಅವರು ಕೂಡ ಸರ್ ನಾನು ಸುಮಾರು ಸರಿ ನಾನು ಕನ್ವಿನ್ಸ್ ಮಾಡಿದ್ದಾರೆ. ನೋಡೋಣ ಬಿಡಪ್ಪ, ನಂದೇ ಸರ್ಕಾರ ಬರ್ತದೆ, ಬಂದಾಗ ಗೌರವಿಸ್ತಕ್ಕಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ, ನೀನು ಬಿಟ್ಕೊಡಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ನಮಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ಸರ್. ಮೊನ್ನೆ ಕೂಡ ಈಗ ಸುಮಾರು 1 ತಿಂಗಳಿಂದ 2 ತಿಂಗಳಿಂದ ನನ್ನನ್ನು ಡೆಲ್ಲಿ ಕರೆ ಕಳಿಸ್ಕೊಂಡಿದ್ರು ಸರ್. ಕಳಿಸಿ ಹಾನಗಲ್ ತಾಲೂಕಿನ ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಸಂಘಟನೆ ನಡೆದಿದೆ ಅಂತಕ್ಕಂಥ ವಿಚಾರಧಾರೆಯನ್ನು ಕೇಳಿದರು. ನಾನು ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದೆ. ಅವಾಗ ಕೂಡ ಅವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರ ಗಮನಕ್ಕೂ ಕೂಡ ತಂದರು. ಅವಾಗ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆ ಸಮಯ ಬಂದಾಗ ಇಬ್ಬರು ಕೂಡ ತೀರ್ಮಾನ ಮಾಡೋಣ ಅಂತಕ್ಕಂಥ ಸಂದೇಶವನ್ನು ಕೂಡ ಬೊಮ್ಮಾಯಿ ಸಾಹೇಬರು ಕೊಟ್ಟರು, ಕುಮಾರಣ್ಣವರು ಕೊಟ್ಟರು ಸರ್. ಹಾಗಾದರೆ 28ರ ಒಂದು ಸೂಕ್ಷ್ಮ ಎಳೆ ಹೊರಬಿದ್ದೆ ನಂಗೆ ಅನ್ಕೋಬೋದು. ಅದೇನೋ ಗೊತ್ತಿಲ್ಲ ಸರ್, ಅದು ದೇವರ ಆಶೀರ್ವಾದ ಸರ್. ಇದಕ್ಕೂ ಮೀರಿ ಸರ್, ಇದಕ್ಕೂ ಮೀರಿ ಆ ಕ್ಷೇತ್ರ ಕೈತಪ್ಪು ಹೋಗ್ತದೆ ಅಂತಕ್ಕಂಥ ಒಂದು ಏನಾದರೂ ಸೂಚನೆ ಬಂದರೆ ಸರ್, ನಾನು ಯಾವುದೇ ಕಾರಣಕ್ಕೂ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ಹಿರಿಯ ತಂದೆ ತಾಯಂದಿರ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಉಡಿಯಲ್ಲಿ ನಾನು ಇರ್ತೇನೆ ಸರ್. ಯಾವ ಕಾರಣಕ್ಕೂ ಕ್ಷೇತ್ರ ಬಿಟ್ಟು ಹೋಗೋ ಮಾತೇ ಇಲ್ಲ ಸರ್.